ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ 3 ವಿಧದ ಜ್ಯೂಸ್ಗಳನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಬೇಸಿಗೆ ಬಿಸಿಲಿಗೆ ದಿನವೂ ಒಂದೊಂದು ಬಗ್ಗೆ ಜ್ಯೂಸ್ ಮಾಡಿ ಕುಡಿದ್ರೂ ದಾಹ ತಣಿಯಲ್ಲ. ಅದರಲ್ಲಿ ನಾವು ಮನೆಯಲ್ಲೇ ಮಾಡುವ ತಾಜಾ ಹಣ್ಣು ಮತ್ತು ತರಕಾರಿಗಳ ಜ್ಯೂಸು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಹೀಗಾಗಿ 3 ಬಗೆಯ ಜ್ಯೂಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, 1 ಕ್ಯಾರೆಟ್ ಇಟ್ಕೊಂಡಿದ್ದೆ ನಾನು ಕ್ಯಾರೆಟ್ ಜ್ಯೂಸ್ ಮಾಡೋಕ್ಕೆ. ಈ ಒಂದು ಸಣ್ಣ ಕ್ಯಾರೆಟಲ್ಲಿ 1 ಗ್ಲಾಸಷ್ಟು ಜ್ಯೂಸು ರೆಡಿ ಆಗುತ್ತೆ. ಕ್ಯಾರೆಟನ್ನು ಸಣ್ಣ ತುಂಡುಗಳಾಗಿ ಮಾಡ್ಕೋಬೋದು, ಇಲ್ಲಾಂದರೆ ತುರ್ಕೋಬೋದು ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ. ಕ್ಯಾರೆಟ್ ತುರಿ 1 ಬಟ್ಲಷ್ಟು ಆಗಿದೆ ನನಗೆ. ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದು 10-15 ಪುದೀನ ಎಲೆ ಹಾಕ್ಕೊತಾ ಇದ್ದೀನಿ. 1/4 ಇಂಚಿನಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆ 1/4 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಉಪ್ಪು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೌಲ ನಿಂಬೆ ರಸ ಹಾಕ್ಕೊಳ್ಳೋಣ. ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ 8 ಕ್ಯೂಬ್ಸ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಹರ್ಕೊಂಡಾಗಿದೆ, ಇದರ ರಸನ ಸೋಸ್ಕೊಳ್ಳೋಣ. ನಾನು 2 ಸಲ ಕ್ಯಾರೆಟನ್ನು ಹರ್ಕೊಂಡಿದ್ದೀನಿ. ನೋಡಿ, ಇಷ್ಟು ರಸ ಸಿಕ್ಕಿದೆ. ಜ್ಯೂಸ್ ಮಾಡಲಿಕ್ಕೆ ಹಸಿರು ದ್ರಾಕ್ಷಿ ತಗೋತಾ ಇದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದ್ಸಲ ಉಪ್ಪು ನೀರಲ್ಲಿ ತೊಳೆದು ಮಿಕ್ಸಿಗೆ ಹಾಕ್ಕೋಬೇಕು. ಉಪ್ಪು ಮತ್ತು ಸೋಡಾ ಹಾಕಿದ ನೀರಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡಿದ್ದೆ, ತೆಗಿತಾ ಇದ್ದೀನಿ. 1/4 ಬೌಲಷ್ಟು ದ್ರಾಕ್ಷಿ ಇದೆ ನೋಡಿ, ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಬ್ಲೆಂಡರ್ ಇದ್ದರೆ ಅದರಲ್ಲೇ ಹಾಕ್ಕೋಬೋದು. ದ್ರಾಕ್ಷಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಬ್ಲೆಂಡರ್ ಇದ್ದರೆ ಅದಕ್ಕೂ ನೀವು ಹಾಕ್ಕೋಬೋದು. ಒಂದು ಅರ್ಧ ಹಿಡಿಯಷ್ಟು ಪುದೀನ ಎಲೆ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು 1/4 ಸ್ಪೂನಷ್ಟು. 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆ ರಸ. ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಿದ ಈ ದ್ರಾಕ್ಷಿ ರಸನ ಸೋಸ್ಕೊಳ್ಳೋಣ. ನೋಡಿ, ಸೋಸ್ಕೊಂಡು ಹಾಕಿದ್ದೆ ನಾನು. ಇಷ್ಟು ರಸ ಬಂದಿದೆ. ಒಂದು ಸಣ್ಣ ಸೈಜು ಬೀಟ್ರೂಟ್ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಈಗ ಸಿಪ್ಪೆ ತೆಗೆದು ಜ್ಯೂಸ್ ಮಾಡಲಿಕ್ಕೆ ತುರ್ಕೊಳ್ಳೋಣ. ಇಲ್ಲಾಂದರೆ ಸಣ್ಣದಾಗಿ ಕಟ್ ಕೂಡ ಮಾಡ್ಕೋಬೋದು ಮಿಕ್ಸಿಗೆ ಹಾಕಲಿಕ್ಕೆ. ಬೀಟ್ರೂಟ್ ತುರಿ 1/4 ಬೌಲಷ್ಟು ಆಗಿದೆ. ಬೌಲ್ ಸ್ವಲ್ಪ ದೊಡ್ಡದಿದೆ, 1/4 ಬೌಲಷ್ಟು ಸಿಕ್ಕಿದೆ ನನಗೆ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಜ್ಯೂಸ್ ಮಾಡಲಿಕ್ಕೆ. ಬೀಟ್ರೂಟ್ ತುರಿ ಹಾಕ್ಕೊತಾ ಇದ್ದೀನಿ ನಾನು. ದೊಡ್ಡ ಪತ್ರೆ ಎಲೆಯ ಸಣ್ಣ ಸಣ್ಣ ಎಲೆಗಳನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹಿಡಿಯಷ್ಟು. 1/4 ಕಪ್ಪಷ್ಟು ಬೆಲ್ಲದ ಚೂರುಗಳನ್ನು ಹಾಕ್ಕೊತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರಲ್ಲೂ ಸಿಗುತ್ತೆ ಇದೆಲ್ಲ. 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪೌಡ್ರ್ ಆಪ್ಷನ್ನು, ನಿಮ್ಗೆ ಬೇಕಾದ್ರೆ ಹಾಕ್ಕೋಬೋದು. 1-2 ಚಿಟಿಕೆಯಷ್ಟು
ಚಕ್ಕೆ ಪುಡಿ ಹಾಕ್ಕೊಳ್ಳೋಣ. ಒಂದು 8 ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೇನೆ. ಒಂದು 3/4 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಎಲ್ಲ ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡು ಬೀಟ್ರೂಟ್ ರಸನ ಸೋಸ್ಕೊಳ್ಳೋಣ. ನೋಡಿ, ಬೀಟ್ರೂಟು ಸೋಸ್ಕೊಂಡು ಹಾಕಿದ್ದೆ ನಾನು. ಇಷ್ಟು ರಸ ಸಿಕ್ಕಿದೆ ನನಗೆ. ನಾನು ಇದಕ್ಕೆ ನಿಂಬೆ ರಸ ಹಾಕ್ಕೊಂಡಿಲ್ಲ. ಬೀಟ್ರೂಟ್ ಸ್ವಲ್ಪ ಹುಳಿ ಸಿಹಿ ಇರೋದ್ರಿಂದ ನಾನು ನಿಂಬೆ ರಸ ಯೂಸ್ ಮಾಡ್ಕೊಂಡಿಲ್ಲ. ಈಗ ಮೊದಲನೇ ಕಪ್ಪಿಗೆ ಕ್ಯಾರೆಟ್ ಜ್ಯೂಸ್ ಹಾಕೋತಾ ಇದ್ದೀನಿ ನಾನು. ಎರಡನೇ ಕಪ್ಪಿಗೆ ಗ್ರೇಪ್ ಜ್ಯೂಸ್ ಹಾಕೊಳ್ಳೋಣ. ಮೂರನೇ ಕಪ್ಪಿಗೆ ಬೀಟ್ರೂಟ್ ಜ್ಯೂಸ್ ಹಾಕೋತಾ ಇದ್ದೀನಿ. ಈಗ ಕ್ಯಾರೆಟ್ ಜ್ಯೂಸಿನ ಮೇಲೆ ಪುದೀನ ಎಲೆ ಹಾಕೋತಾ ಇದ್ದೀನಿ. ಗ್ರೇಪ್ ಜ್ಯೂಸಿನ ಮೇಲೆ ಪುದೀನ ಎಲ್ಲ ಇಟ್ಕೊಳ್ಳೋಣ. ಬೀಟ್ರೂಟ್ ಜ್ಯೂಸ್ ಮೇಲೆ ದೊಡ್ಡ ಪತ್ರೆ ಎಲ್ಲ ಇಟ್ಕೊತಾ ಇದ್ದೀನಿ. ಇದಕ್ಕೆ ಮೇಲೆ ಒಂದೊಂದು ಐಸ್ ಕ್ಯೂಬು ಹಾಕ್ಕೊಳ್ಳೋಣ. ನೋಡಿ, 3 ಥರದ ಜ್ಯೂಸ್ಗಳು ತಯಾರಾಗಿದೆ. 3 ಕೂಡ ಆರೋಗ್ಯಕ್ಕೆ ಪೂರಕವಾದ ಜ್ಯೂಸ್ಗಳೇ. ನೀವು ಬೆಳಿಗ್ಗೆ ಬರೀ ಹೊಟ್ಟೆಲ್ಲ ಕುಡ್ಕೋಬೋದು, ದಾಹ ಆದಾಗಲೂ ಕುಡ್ಕೋಬೋದು, ಮತ್ತು ನಾವು ಊಟಕ್ಕೆ ಕೂಡ ಸೈಡಲ್ಲಿ ಇಟ್ಕೊಂಡು ಕುಡ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಗ್ರೇಪ್ ಜ್ಯೂಸಿಗೆ ಸಕ್ಕರೆ ಹಾಕಿದ್ದೀನಿ. ನೀವು ಸಕ್ಕರೆಗೆ ಬದಲಿಗೆ ಬೆಲ್ಲನೂ ಹಾಕ್ಕೋಬೋದು, ಕಲ್ಲು ಸಕ್ಕರೆ ಹಾಕ್ಕೋಬೋದು, ಜೇನುತುಪ್ಪನೂ ಹಾಕ್ಕೋಬೋದು. ಈ ಜ್ಯೂಸ್ಗಳ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.